ಹಾಯ್ ಎಲ್ರಿಗೂ ಗುಡ್ ಈವ್ನಿಂಗ್. ಇವಾಗ ನಾವು ಸಿಗಂದೂರು ನೋಡಿಕೊಂಡು ಕೊಲ್ಲೂರಿಗೆ ಬಂದಿದ್ದೀವಿ. ಕೊಲ್ಲೂರಿಗೆ ಬರೋದ್ರೊಳಗೆ ಸಿಕ್ಕಾಪಟ್ಟೆ ತುಂಬ ಸಂಜೆ ಆಯಿತು. ಇಲ್ಲೇ ಹಾಲ್ಟಬೇಕು ಅಂತ ನಾವು ಪ್ಲ್ಯಾನಿಂಗ್ ಇದ್ದಿದ್ದು. ಅಲ್ಲಿಂದ ಬರೋ ಹೊತ್ತಿಗೆ ಸುಮಾರು ಮಳೇಲಿ ಪೂರ್ತಿ ನೆಂದೋಗಿದ್ದೀವಿ. ಇವಾಗ ಕೊಲ್ಲೂರಿಗೆ ಎಂಟ್ರಿ ಆಗ್ತಿದ್ದಂಗೆ ಕೊಲ್ಲೂರು ಸೈಡಿಂದ ಇಲ್ಲಿ ಲಲಿತಾಂಬಿಕಾ ಅತಿಥಿ ಗೃಹ ಅನ್ನೋ ಒಂದು ರೆಸ್ಟೋರೆಂಟಲ್ಲಿ ರೂಮ್ ಮಾಡೋಕ್ಕೆ ಅಂತ ಬಂದು ಕೇಳ್ದು. ಚೆನ್ನಾಗೈತೆ ರೂಮ್ ಎಲ್ಲನೂ ನೋಡ್ದೆ. 300 ರೂಪಾಯಿ ಒಬ್ಬರಿಗೆ ವಿತ್ AC ಬಿಸಿನೀರು. ಇವಾಗ ಅಲ್ಲಿ ಸ್ಟೇ ಮಾಡ್ಕೊಂಡಿದ್ದೀವಿ. ಈಗ ಒಳಗಡೆ ಹೋಗಬೇಕು. ಕೀ ಆಲ್ರೆಡಿ ನಾನು ಚೆಕ್-ಇನ್ ಆಗ್ತಾಯಿದ್ದೀನಿ ನೋಡಿ. ಕೀ ಕೂಡ ಇದೆ. 322 ಸೆಕೆಂಡ್ ಫ್ಲೋರಲ್ಲಿ ಐತೆ. ಇಲ್ಲಿಗೆ ಬಂದರೆ ಯಾರಾದರೂ ಕೊಲ್ಲೂರಿಗೆ ಬಂದರೆ ಲಲಿತಾಂಬಿಕಾ ಅತಿಥಿ ಗೃಹ ಇಲ್ಲಿಗೆ ಬೇಗ ಬನ್ನಿ. ಯಾಕೆಂದರೆ ರೂಮ್ಗಳು ಇಷ್ಟು ಕಡಿಮೆಗೆ ನಮ್ಗೆ ಇಲ್ಲೆಲ್ಲೂ ಸಿಗೋದಿಲ್ಲ. ಇದು ಗೌರ್ಮೆಂಟ್ ಇದಾಗಿರೋದ್ರಿಂದ, ಗೆಸ್ಟ್ ಹೌಸ್ ಆಗಿರೋದ್ರಿಂದ ನಮಗೆ ಕಡಿಮೆಗೆ ಸಿಗ್ತವೆ. ಇವಾಗ ಒಳಗಡೆ ಹೋಗೋಣ ಬನ್ನಿ. ಇದು ಎಂಟ್ರೆನ್ಸ್. ರಿಸೆಪ್ಷನ್ ರೂಮ್ ಅಲ್ಲಿದೆ ನೋಡಿ, ಅಲ್ಲಿ ಕಾಣಿಸ್ತಿದ್ದಿಲ್ಲ, ಅದೇ ರಿಸೆಪ್ಷನ್ ರೂಮು. ಬಿಸಿ ನೋಡಿ ಇಲ್ಲದೆ ಕೊಠಡಿ, ಇನ್ನೊಂದು ಬಿಸಿ ನೋಡಿ ಇಲ್ಲದೆ ಕೊಠಡಿ, ನಾನೂರು AC ಒಂದಿದೆ ಕೊಠಡಿ. ಇವತ್ತು 9 ಗಂಟೆ ತನಕ ದೇವಸ್ಥಾನ ಓಪನ್ ಇರುತ್ತಂತೆ. ಹಾಗಾಗಿ ಇವಾಗ ನಾವು ರೂಮ್ ಮಾಡಿಕೊಂಡು ನಾನು ಸೆಕೆಂಡ್ ಫ್ಲೋರಲ್ಲಿ ಇರೋದು ನನ್ನ ರೂಮು 322. ಇವಾಗ ಫ್ರೆಶ್ ಆಗಬೇಕು. ಮೊದಲು ಸ್ನಾನ ಮಾಡ್ತೀನಿ. ಸ್ನಾನ ಮಾಡಿಕೊಂಡು ದೇವಸ್ಥಾನದ ಹತ್ರ ಹೋಗ್ತೀನಿ. ಹಾಗೆಯೇ ಗಾಡಿನೂ ಕೂಡ ಸ್ವಲ್ಪ ರಿಪೇರಿ ಆಗಿದೆ, ಅದನ್ನ ಸ್ವಲ್ಪ ರೆಡಿ ಮಾಡಿಸ್ಬೇಕು. ಮೊದಲು ರಿಪೇರಿ ಮಾಡಿಸಿ ಅದಾದಮೇಲೆ ದೇವಸ್ಥಾನಕ್ಕೆ ಹೋಗ್ತೀನಿ. ಇಲ್ಲಾಂದರೆ ಮತ್ತೆ ಮಳೆ ಬಂದರೆ ನನ್ನ ಕತೆ ಬೇರೆ ರೀತಿಯೇ ಆಗೋಗುತ್ತೆ. ಯಾರು ನೆನೆಯುತ್ತದೆ ಡೈಲಿ ನೆನೆಯೋದು, ಬಟ್ಟೆ ಒಣಗ್ಸೋಕ್ಕಾಗಲ್ಲ. ಹಾಗೆಯೇ ಫಸ್ಟ್ ಪೇಮೆಂಟು 1000 ರೂಪಾಯಿ ಮಾಡಬೇಕು. 1000 ರೂಪಾಯಿ ಮಾಡಿದ್ಮೇಲೆ ನಮಗೆ ನಾಳೆ ಹೋಗಬೇಕಾದ್ರೆ 300 ರೂಪಾಯಿ ರಿಟರ್ನ್ ಕೊಡ್ತಾರೆ ನಾವು ಕೀ ವಾಪಸ್ ಕೊಟ್ಟಾಗ. ತುಂಬಾ ಚೆನ್ನಾಗೈತೆ. ಇನ್ನೊಂದು ಸ್ವಲ್ಪ ಹೊತ್ತಾಗಿದ್ದರೆ ನಮಗೆ ರೂಮು ಸಿಗ್ತಿರಲಿಲ್ಲ, ಖಾಲಿ ಆಗೋದು. ಇನ್ನು ಕೊಲ್ಲೂರಲ್ಲೂ ಕೂಡ ದೇವಸ್ಥಾನಗಳು, ಈ ಕೊಲ್ಲೂರು ನೋಡಿದ್ರೆ ನಮಗೆ ಸೇಮು ಎಂಥದ್ದು ಸುಬ್ರಹ್ಮಣ್ಯಕ್ಕೆ ಬಂದಂಗೆ ಆಗುತ್ತೆ. ಕೊಲ್ಲೂರು ನೋಡಿದ್ರೆ ಸೇಮ್ ಸುಬ್ರಹ್ಮಣ್ಯ ನೋಡ್ದಂಗೆ ಆಗುತ್ತೆ. ನನಗೀಗ ಸುಬ್ರಹ್ಮಣ್ಯದಲ್ಲಿ ಇದ್ದೀನಿ ಅನ್ನೋ ಫೀಲೇ ಜಾಸ್ತಿ. ನೋಡಿ ಇವಾಗ ನನ್ನ ರೂಮ್ ಹತ್ರ ಬಂದೆ. ನಿಮ್ಮ ಜೊತೆ ಮಾತಾಡ್ಕೊಂಡು ನಾನು 322ಕ್ಕೆ ಹೋಗ್ಬೇಕಾಗಿರೋದು 226 ರೂಮ್ಗೆ ಹೋಗ್ಬಿಟ್ಟು ಬೇಗ ಓಪನ್ ಮಾಡ್ತಾಯಿದ್ದೀನಿ. ನಾನು ಇನ್ನೂ ಒಂದು ಫ್ಲೋರ್ ಮೇಲ್ಗಡೆ ಹೋಗ್ಬೇಕು. ಆದರೆ ನಿಮ್ಮ ಜೊತೆ ಮಾತಾಡ್ತಾ 226 ರೂಮ್ಗೆ ಹೋಗ್ಬಿಟ್ಟು ಬೇಗ ಓಪನ್ ಮಾಡ್ತಾಯಿದ್ದೆ. ಸದ್ಯಕ್ಕೆ ಕೀ ಆಗಿಲ್ಲ. ಯಾರಾದರೂ ನೋಡಿದರೆ ಹೊಡಿತಿದ್ರೆ ನನಗೆ ಗೊತ್ತಿಲ್ಲ. ಇವಾಗ ಇನ್ನೊಂದು ಫ್ಲೋರ್ಗೆ ಹೋಗ್ಬೇಕು ನಾವು. ಸಿಗ್ಬೋದು. ಸರ್ಚ್ ಮಾಡೋದ್ರಲ್ಲೇನು ನೋಡ್ರಿ, ಇದೇ ನಮ್ಮ ರೂಮ್ ನಂಬರು 322. ಓಪನ್ ಮಾಡೋಣ. ಆವಾಗಲೇ ಬಂದು ಲೈಟ್ ಆನ್ ಮಾಡ್ಬಿಟ್ಟು ಹೋಗಿರೋ. ರೂಮ್ ನೋಡ್ರಪ್ಪ ಇವಾಗ ಎಷ್ಟು ದೊಡ್ಡದಾಗಿದೆ ಅಂತ. ರೂಮ ಒಂದ್ಸರಿ ನೋಡ್ಕೊಬಿಡಿ ಇಲ್ಲಿಂದ ದೂರದಿಂದ. ಒಂದು 20 ಜನ ಬೇಕಾದ್ರೆ ಬಂದು ಗುಡ್ಡೆ ಹಾಕೊಬಿಡ್ಬೋದು, ಅಷ್ಟು ದೊಡ್ಡದಾಗೈತೆ. ಮತ್ತು AC ತೋರಿಸ್ಬೇಕಣ್ಣ. ನೋಡಿ ವಾಶ್ರೂಮು, ಗೀಝರ್ ಇದೆ, ಬಿಸಿನೀರು ಬರುತ್ತೆ. ತುಂಬ ನೀಟಾಗಿ ಇಟ್ಕೊಂಡಿದ್ದಾರೆ, ಮೇಂಟೈನ್ ಮಾಡಿದ್ದಾರೆ. ಸರಿಯಾಗಿದೆ. ಇವಾಗ ನೋಡಿದ್ರಲ್ಲ ರೂಮು ಯಾವ ರೀತಿ ಇದೆ ಅಂತ. ತುಂಬ ಚೆನ್ನಾಗೈತೆ. ಈ ಕಡೆ ಕೊಲ್ಲೂರಿಗೆ ಬಂದರೆ ಅಂಬಿಕಾ ಅತಿಥಿ ಗೃಹ ಬಂದು ಸ್ಟೇ ಆಗಿ ಆದಷ್ಟು ಬೇಗ. ರೂಮು ನಮಗೆ ಕಡಿಮೆ ಬಜೆಟಲ್ಲಿ ಸಿಗುತ್ತೆ. ತುಂಬ ಚೆನ್ನಾಗಿದೆ, ರೂಮ್ಗಳು ಇರ್ಬೋದು. ಇವಾಗ ನಾನು ಫ್ರೆಶ್ ಆಗಿ ಬರ್ತೀನಿ. ಅಲ್ಲಿ ತನಕ ಎಲ್ಲರೂ ಆರಾಮಾಗಿ ಟೀ ಕಾಫಿ ಕೊಟ್ಕೊಂಡು ಬನ್ನಿ. ಮುಂದೆ ನಾವು ಇವಾಗ ದೇವಸ್ಥಾನ ಹತ್ರ ಫ್ರೆಶ್ ಆಗಿ ಬಂದಮೇಲೆ ದೇವಸ್ಥಾನ ಹತ್ರ ಹೋಗೋಣ. ಓಕೆ. ಇವಾಗ ತಾನೇ ಸ್ನಾನ ಮಾಡ್ಕೊಂಬಂದೆ. ಜಸ್ಟು ದೇವಸ್ಥಾನಕ್ಕೆ ಹೋಗೋ ಕಡೆ ಆಗಿದ್ದೀನಿ. ಇವಾಗ 9 ಗಂಟೆ ತನಕ ಇರುತ್ತೆ, ರಾತ್ರಿ 9 ಗಂಟೆ ತನಕ. ಊಟ ಕೊಡ್ತಾರೆ ಇಲ್ಲೋ ಗೊತ್ತಿಲ್ಲ. ಊಟ ಕೊಡಲಿಲ್ಲ ಅಂದರೆ ಅಲ್ಲೇ ಮಾಡ್ಕೊಂಬರೋದು, ಊಟ ಕೊಟ್ಟರೆ ದೇವಸ್ಥಾನದಲ್ಲೇ ಮಾಡ್ಕೊಂಬರೋದು. ಇಲ್ಲಿ ತನಕ ಬಂದು ರೂಮ್ ಮಾಡೋಕ್ಕಾಗ್ದಿರ ಅಂಥವ್ರು ಆನ್ಲೈನಲ್ಲೇ ಬುಕ್ ಮಾಡ್ಕೊಂಡು ಬಂದು ರೂಮ್ ಮೇಲೆ ಬೇಕಾದ್ರೆ ಸ್ಟೇ ಆಗ್ಬೋದು.
ಅದಕ್ಕೆ ಒಂದು ವೆಬ್ಸೈಟ್ ಇದೆ, ಆ ವೆಬ್ಸೈಟ್ನ ಕೆಳಗಡೆ ಹೋಗ್ಬಿಟ್ಟು ಇವಾಗ ಕೇಳ್ಬಿಟ್ಟು ನಿಮಗೆ ತಿಳಿಸ್ಕೊಡ್ತೀನಿ. ಇವಾಗ ಬನ್ನಿ ನಾವು ದೇವಸ್ಥಾನ ಹತ್ರ ಹೋಗೋಣ. ಹೋಗೋದ್ರಲ್ಲಿ ಯಾವ ರೀತಿ ಇದೆ, ಏನೇನು ಸಿಗುತ್ತೆ, ಇಲ್ಲಿನ ವಾತಾವರಣ, ಇಲ್ಲಿನ ಜನ ಯಾವ ರೀತಿ ಇದ್ದಾರೆ ಅಂತ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ಬನ್ನಿ ನೋಡ್ರಪ್ಪ. ಆನ್ಲೈನಲ್ಲಿ ಏನಾದ್ರು ಬುಕ್ ಮಾಡ್ಕೊಂಬರೋರು ಕರ್ನಾಟಕ ಟೆಂಪಲ್ accommodation.com ಈ ವೆಬ್ಸೈಟ್ ಮೂಲಕ ನೀವು ಬುಕ್ ಮಾಡ್ಕೋಬೋದು. ನಿಮಗೆ ಇದಕ್ಕಿಂತ ಲೋವೆಸ್ಟ್ ಪ್ರೈಸ್ ಇನ್ನು ಯಾವುದು ಸಿಗೋದಿಲ್ಲ. ಓಕೆ ಬಿಡು. ಓಕೆ ಥ್ಯಾಂಕ್ ಯು. ಹಾಂ, ಎಲ್ಲಿದೆ? ಹೌದಾ? ನೋಡಿದ್ರಲ್ಲ, ಯಾರಾದರೂ ಆನ್ಲೈನಲ್ಲಿ ಬುಕ್ ಮಾಡ್ಕೊಂಡು ಬರೋರು ಕರ್ನಾಟಕ ಟೆಂಪಲ್ಸ್ accommodation.com ಈ ವೆಬ್ಸೈಟ್ ಮೂಲಕ ನೀವು ಆನ್ಲೈನ್ ಬುಕ್ಕಿಂಗ್ ಮಾಡ್ಕೊಂಬಂದರೆ ನಮಗೆ ಕೊಲ್ಲೂರಲ್ಲಿ ಇದಕ್ಕಿಂತ ಚೀಪ್ ಆನ್ ರೇಟು ಇನ್ಯಾವುದೂ ಸಿಗೋಲ್ಲ. ಇಲ್ಲಿ ನಮಗೆ 300 ರೂಪಾಯಿ ಬೀಳುತ್ತೆ. ಹೊರಗಡೆ ಎಲ್ಲ ತುಂಬ ಕಾಸ್ಟ್ಲಿ, 1000 ರೂಪಾಯಿ ಮೇಲೇ ಇದೆ. ನನಗೆ ಯಾವುದೋ ಅದೃಷ್ಟಕ್ಕೆ ಇಲ್ಲಿ ನಾನು ಸಿಕ್ತು, ಇಲ್ಲಿಗೆ ಸ್ಟೇ ಆಗಿಬಿಟ್ಟೆ. ನೀವು ಯಾರು ಬಂದು ಎಲ್ಲೂ ಹುಡ್ಕೋಬೇಡಿ, ಡೈರೆಕ್ಟ್ ಲಲಿತಾಂಬಿಕಾ ಗೆಸ್ಟ್ ಹೌಸಿಗೆ ಬಂದು ಸ್ಟೇ ಆಗಿ, ಇಲ್ಲಾಂದರೆ ಆನ್ಲೈನಲ್ಲಿ ಮುಂಚೆಗೆ ಪೇಮೆಂಟ್ ಮಾಡಿಕೊಂಡು ಬುಕ್ ಮಾಡ್ಕೊಂಡು ಬಂದು ಸ್ಟೇ ಆಗಿ. ಇವಾಗ ನಾನು ದೇವಸ್ಥಾನ ಹತ್ರ ಹೋಗ್ತಾಯಿದ್ದೀನಿ, ಬನ್ನಿ ತೋರಿಸ್ತೀನಿ ಇವಾಗ ನಿಮಗೆ ರೋಡೆಲ್ಲ ಯಾವ ರೀತಿ ಇದೆ, ಜನ ಯಾವ ರೀತಿ ಇದ್ದಾರೆ, ದೇವಸ್ಥಾನ ಯಾವ ರೀತಿ ಇದೆ ಅಂತ. ಆದರೆ ದೇವಸ್ಥಾನದ ಒಳಗಡೆ ಮೊಬೈಲ್ ಯೂಸ್ ಮಾಡೋಂಗಿಲ್ಲ, ಪರವಾಗಿಲ್ಲ. ಅಲ್ಲಿ ತನಕ ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ ಅಷ್ಟೇ. ಈ ಕಡೆ ಕಾಣಿಸ್ತೀರಾ ಅಂಥ ರೋಡು ಕೊಲ್ಲೂರು ಕಡೆ, ಸಿಗಂದೂರಿಂದ ಬರೋ ಅಂಥದ್ದು. ಹಂಗೆ ರೈಟ್ ಟರ್ನ್ ಆಗ್ಬಿಟ್ರೆ ಸಿಗುತ್ತೆ. ಹಿಂಗೆ ಸ್ಟ್ರೈಟ್ ಹೋದರೆ ಕೊಲ್ಲೂರು ಮೂಕಾಂಬಿಕ. ತೆಗೆದು ನೋಡು, ಕೊಲ್ಲೂರು ಇದೆ ದೇವಾಲಯಕ್ಕೆ ಹೋಗೋ ಅಂಥ ರೋಡು. ನಾವು ಇವಾಗ ಆ ರೋಡಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೀವಿ. ಏನಪ್ಪ ಇಲ್ಲಿ ಅಂದರೆ ಹೆವಿ ಮಳೆಯಲ್ಲಿ, ಸಿಕ್ಕಾಪಟ್ಟೆ ಮಳೆ, ಒಂದು ಇರ್ತಾನೆ ಹಂಗಾಯ್ತದೆ. ಈ ಥರ ತುಂಬ ಜನ ಭಕ್ತಾದಿಗಳು ತುಂಬ ಕಡೆಯಿಂದ ಬರ್ತಿರ್ತಾರೆ. ಇದು ಕೇರಳ ಮತ್ತು ಕರ್ನಾಟಕದವರಿಗೆ ತುಂಬ ಮುಖ್ಯವಾದಂಥ ದೇವಾಲಯ. ಈ ದೇವಸ್ಥಾನದಲ್ಲಿ ಶಕ್ತಿ, ಸರಸ್ವತಿ ಮತ್ತು ಮಹಾಲಕ್ಷ್ಮಿಗೆ ಸಂಬಂಧಿಸಿದಂಥ ದೇವತೆಯಾಗಿರೋದ್ರಿಂದ ಇಲ್ಲಿಗೆ ತುಂಬ ಜನ ಭಕ್ತಾದಿಗಳ ಸಮೂಹನೇ ಬರುತ್ತಂತೆ ಇಲ್ಲಿಗೆ. ಇವಾಗ ಅದೇ ದೇವಸ್ಥಾನ ಹತ್ರ ನಾವು ಇದ್ದೀವಿ. ಚಾಪಿಡಿ ಮಾಡ್ತೀಯಾ? ಹಂಗೆಲ್ಲ ಸರಿ. ಗುರು, ಈ ದೇವಸ್ಥಾನದಲ್ಲೂ ಅಷ್ಟೇ ಮೊಬೈಲ್ಗಳನ್ನ ಯೂಸ್ ಮಾಡೋಂಗಿಲ್ಲ. ಒಳಗಡೆ ಕ್ಯಾಮ್ರಾ, ಮೊಬೈಲ್ ಏನು ಯೂಸ್ ಮಾಡೋಂಗಿಲ್ಲ. ಇಲ್ಲಿಂದನೇ ಸೈಲೆಂಟ್ ಮಾಡಿಕೊಂಡು ಸ್ವಿಚ್ ಆಫ್ ಮಾಡ್ಕೊಂಡು ತಗೊಳ್ಬೇಕು. ಹಂಗಂತ ಎಂಟ್ರೆನ್ಸಲ್ಲೇ ಬೋರ್ಡ್ ಹಾಕಿದ್ದಾರೆ. ನೋಡ್ಕೊಬಿಡಿ, ಯಾರೂ ಯೂಸ್ ಮಾಡೋಂಗಿಲ್ಲ. ಇವಾಗ ಒಳಗಡೆ ಹೋಗಿ ನಾನು ದೇವ್ರ ದರ್ಶನ ಮಾಡ್ಕೊಬರ್ತೀನಿ. ಬಂದಮೇಲೆ ಹೇಗಿತ್ತು ಅಂತ ಹೇಳ್ತೀನಿ. ಅಲ್ಲಿ ತನಕ ನೋಡ್ತಾ ಇರಿ. ಶಾರ್ಟ್ ವಿಡಿಯೋ ಮಾಡ. ಗುರು, ಇವರು ಅಲ್ಲಿ ಬೋರ್ಡ್ ಹಾಕಿದ್ರು ಮೊಬೈಲ್ ಯೂಸ್ ಮಾಡೋಂಗಿಲ್ಲ ಅಂತ. ಆದರೆ ಒಳಗಡೆ ಬಂದಮೇಲೆ ಎಲ್ಲರೂ ಮೊಬೈಲ್ ಯೂಸ್ ಮಾಡಿಕೊಂಡು ಫೋಟೋ ಹೊಡಿತಾರೆ. ಗರ್ಭಗುಡಿಲಿ ಮಾತ್ರ ಯೂಸ್ ಮಾಡೋಂಗಿಲ್ಲ. ಇಲ್ಲೆಲ್ಲ ಆರಾಮಾಗಿ ವರ್ಕ್ ಮಾಡ್ಬೋದು. ಮೊಬೈಲ್ನ ಫೋಟೋಸು, ಕ್ಯಾಮ್ರಾಸ್ ತೆಗಿಬೋದು. ಎಲ್ಲಿ ನೋಡಿದ್ರು ಜನ ಸಾಗರ ತುಂಬ ತುಳ್ಕಾಡ್ದವ್ರೆ. ನೋಡಿ ಒಂದ್ಸರಿ ಹಂಗೇನೆ ಜನ ಎಷ್ಟಿದೆ ಅಂತ. ನಾವಿವಾಗ ಕ್ಯೂ ಮಾಡೋಕ್ಕೆ ಅಂತ ಹೋಗ್ತಾ ಇದ್ದೀವಿ. ಹೆವಿ ಜನ ತುಂಬಿ ತುಳ್ಕಾಡ್ತವ್ರೆ ಗುರು, ಜನ ಸಾಗರ. ಆದರೆ ಒಳಗಡೆ ಮಾತ್ರ ಎಂಟ್ರಿ ಕೊಡೋದಿಲ್ಲ. ಇಲ್ಲಿ ನಿಂತಿರ ಅಂತಂದು ಜನಗಳು ಹೊರಗಡೆ ಎಂಟ್ರಿ ಆಗೋಕ್ಕೆ ದೇವರ ಗರ್ಭಗುಡಿಲಿ ದೇವರ ದರ್ಶನ ಮಾಡಿ. ನಾನು ಮಾತಾಡ್ತಿರೋದು ನಿಮ್ಗೆ ಕೇಳಿಸ್ತಾ ಇರೋದು ಇವಾಗ ಗೊತ್ತಿಲ್ಲ. ಡ್ಯಾನ್ಸಿಗ ಗೊತ್ತಿಲ್ಲ.
ದೇವಸ್ಥಾನ ಒಳಗಡೆ ಹೋಗಿ ದರ್ಶನ ಮಾಡ್ಕೊಂಬಂದು ತುಂಬ ಚೆನ್ನಾಗೈತೆ, ಸಕ್ಕತ್ತಾಗೈತೆ. ಇಲ್ಲಿ ಕೇರಳ ಮತ್ತು ನಮ್ಮ ಕರ್ನಾಟಕದಲ್ಲಿ ಜಾಸ್ತಿ ಇರೋದ್ರಿಂದ ಬರೀ ಕೇರಳ ಶೈಲಿಲೇ ಐತೆ. ಚೆನ್ನಾಗೈತೆ ದೇವಸ್ಥಾನ. ಇಲ್ಲಿ ಏನೋ ನಾವು ಒಳಗಡೆ ಪ್ರೋಗ್ರಾಮ್ಗಳೆಲ್ಲ ನಡೀತಾ ಇದ್ದೋ. ತೋರಿಸ್ತೀನಿ. ಮೊದಲು ನಾನು ಊಟ ಮಾಡ್ತೀನಿ. 9 ಗಂಟೆ ಕ್ಲೋಸ್ ಆಗುತ್ತೆ. ಇವಾಗ ಊಟದ್ದು ಡೈನಿಂಗಲ್ಲಿ ಹೋಗ್ತಾಯಿದ್ದೀನಿ. ಮನೆ ಹೋಗಿ ಊಟ ಮಾಡ್ಕೊಂಬರೋಣ. ನೀವು ಯಾರು ಊಟ ಮಾಡಿಲ್ಲ ಅಂದರೆ ನೋಡ್ತಾನೆ ಊಟ ಮಾಡ್ಬಿಡಿ. ಇವಾಗ ನಾವು ಊಟಕ್ಕೆ ಹೋಗ್ತಾಯಿದ್ದೀವಿ. ಮೂಕಾಂಬಿಕಾ ಅನ್ನ ಪ್ರಸಾದ ಸರಿಯಾ ಇದೆಯಾ? ಮತ್ತದೇನಾದ್ರು ಅಲ್ಲೋಯ್ತದೆ. ನನಗೆ ಲಡ್ಡು ತಿನ್ನಲೇಬೇಕು ಕಣ. ತಡಿಯೋ, ನೋಡ್ಕೊಳ್ಳಿ. ಒಳಗಡೆ ನೀವು ದೇವ್ರನ್ನ ನೋಡೋಕ್ಕಾಗಲ್ಲ ಫೋಟೋದಲ್ಲಿ, ಹಾಗಾಗಿ ಈಚೆ ನೋಡ್ಕೊಳ್ಳಿ. ಇದೇ ದೇವರು ಅಲ್ಲಿರೋದು. ಎಲ್ಲಿ ಹೋದರೂ ಮೊದಲು ಊಟ ಹುಡುಕ್ಬೇಕು, ಆಮೇಲೆ ದರ್ಶನ. ಇಲ್ಲ, ಎಲ್ಲ ತಾವು ಚೆನ್ನಾಗಿರುತ್ತೆ ಊಟ. ಆಲ್ಮೋಸ್ಟು ದೇವಸ್ಥಾನಗಳಲ್ಲಿ ಹೊಟ್ಟೆ ತುಂಬ ಊಟ ಕೊಡ್ತಾರೆ. ಹೊಟ್ಟೆ ತುಂಬ ಪ್ರಸಾದ ಕೊಟ್ಟರು. ನಾನು ಚೆನ್ನಾಗಿ ತಿಂದೆ. ಈ ಒಂದು ಪ್ರೋಗ್ರಾಮ್ ನಡೀತಾ ಇದ್ದೆ. ತುಂಬ ಚೆನ್ನಾಗಿತ್ತು ನೋಡೋಕ್ಕೆ. ಎಷ್ಟೊತ್ತು ನೋಡ್ತಿದ್ದೆ ಊಟ ಮಾಡ್ಬಿಟ್ಟು. ಆದರೆ ಇವಾಗ ಮುಗಿದೋಯ್ತು. ನೀವು ನೋಡಿ, ತುಂಬ ಚೆನ್ನಾಗಿರುತ್ತೆ. ಇವಾಗ ದೇವಸ್ಥಾನ ಮುಂಭಾಗ ಹೋಗ್ತಾಯಿದ್ದೀನಿ. ಅಲ್ಲೇ ಸ್ವಲ್ಪ ವೀಡಿಯೋ ಮಾಡೋದು, ಫೋಟೋ ತೆಗೆದಿತ್ತು. ನನಗೆ ಪ್ರಸಾದ ತಿನ್ನಬೇಕು, ಆದರೆ ದುಡ್ಡು ತಂದಿಲ್ಲ, ಫೋನ್ ಪೇ ಇರಲಿಲ್ಲ. 2 ಲಡ್ಡು ತಿನ್ನೋದ ಅಂದರೆ ಲಡ್ಡು ಸಿಗ್ತಿಲ್ಲ. ನಾವು ಬಂದಿದ್ದ ಟೈಮ್ಗೆ ಇವಾಗ ಇಲ್ಲೆಲ್ಲ ಮುಚ್ಚೋಗ್ಬಿಟ್ಟೈತೆ, ಕ್ಲೋಸ್ ಆಗ್ತಾಯಿದೆ. ದೇವಸ್ಥಾನ ಎಲ್ಲ ಫುಲ್ ಕ್ಲೋಸು. 9 ಗಂಟೆಗೆ ಊಟನೂ ಕ್ಲೋಸು. ಎಲ್ಲರೂ ಖಾಲಿ. ಇವಾಗ ನೋಡಿ, ಹಿಂದೆ ಯಾರು ಕಾಣಿಸ್ತಾ ಇಲ್ಲ. ಎಲ್ಲರೂ ರೂಮ್ಗೆ ಹೋಗಿದ್ದಾರೆ. ನಾವು ಇವಾಗ ರೂಮ್ಗೆ ಹೋಗಿ ರೆಸ್ಟ್ ಮಾಡಬೇಕು. ನೆನ್ನೆನೂ ಕರೆಕ್ಟಾಗಿ ನಿದ್ದೆ ಮಾಡಿರಲಿಲ್ಲ. ಇವಾಗ ರೂಮ್ ಹತ್ರ ಹೋಗೋಣ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅನ್ಕೋತೀನಿ. ಓಕೆ, ಬಾಯ್.